ಪಿರಮಿಡ್ ಆನಾಪಾನಸತಿ ಮೆಡಿಟೇಷನ್ ಅಂತೇಳಿ ಸತ್ಯಸಾಯಿ ಅಸೋಸಿಯೇಷನ್ ಇರುವಾಗ ನಂತರ ಹಾಗೆ ಒಬ್ಬೊಬ್ಬರು ಪರಿಚಯ ಆದರು. ಆದ್ರೂ ಕೂಡ ನಮಗೆ ಎಲ್ಲಿ ಸರಿಯಾದ ಹಾಲು ಇಲ್ಲ, ಎಲ್ಲಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಧ್ಯಾನ ಮಾಡಬೇಕಂದ್ರೂ ಕೂಡ ಯಾವುದೂ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಕೃಷ್ಣಭವನ ಗುಪ್ತ ಅವರು ಪರಿಚಯ ಆದರು. ಕಪಾಡಿ ಅಂತಿದ್ರು ಸಾರೋ ಕೃಷ್ಣಭವನ ಗುಪ್ತ ಅವರು ಸ್ನೇಹಿತರಂತೇನು ಪರಿಚಯ, ಅದರ ಮುಖಾಂತರ ಪರಿಚಯ ಆಗಿರೋದು. ನಿಜವಾಗಿ ನಾವು ಎಷ್ಟೋ ಜನ ಇಲ್ಲಿ ಸರ್ವಿಸ್ ಮಾಡ್ತಿದ್ರು ಕೂಡ ಈಗ ಎಷ್ಟೋ ಜನ ಡೊನೇಷನ್ಸ್ ಕೊಡ್ತಾ ಇದ್ದಾರೆ, ಬೇಕಾದಷ್ಟು ಪಿರಮಿಡ್ಗಳಾಗಿದ್ದಾವೆ. ಆದರೆ ಹಿಂದೆ ಪಿರಮಿಡ್ ಕಾನ್ಸೆಪ್ಟ್ ಯಾರಿಗೂ ಸರಿ ಅನಿಸ್ತಾ ಇದ್ದಿಲ್ಲ, ಯಾಕಂದರೆ ಮೂರ್ತಿ ಆರಾಧನೆ ಇಲ್ಲ ಅನ್ನೋದು ನಮ್ಮ ಕಾನ್ಸೆಪ್ಟ್. ಅಂಥ ಸಂದರ್ಭದಲ್ಲಿ ಕೃಷ್ಣಮೋಹನ್ ಅವರು ಪಾಪಾಯಿ ಹಾಲ್ ಇದೆ ಇಲ್ಲೊಂದು ದೊನ್ನಗಡ್ಲ ರಾವ್ ಬಹದ್ದೂರ್ ದೊನ್ನಗಡ್ಲ ಪಾಪಾಯಿ ಹಾಲ್ ಅಂತ ಹೇಳಿದ್ರು. ಇಲ್ಲಿ ಮಹಾತ್ಮ ಗಾಂಧಿ ಕೂಡ ಬಂದೋಗಿದ್ದಾರೆ 1931, 32. ಮತ್ತೆ ಸುಮಾರು ಸತೀಶ್ ಅವರು ಫಸ್ಟ್ ಟೈಮ್ 96 ಜೂನಲ್ಲಿ ಈ ಹಾಲಿಗೆ ಬಂದಿರೋದು. ಅಂದಿನಿಂದ ಸುಮಾರು ಈ ಮೊನ್ನೆವರೆಗೂ ಕೂಡ 3-4 ಇಯರ್ಸ್ ಬೇಕವರೆಗೂ ಕೂಡ ಅವರು ನಿರಂತರ ಅಲ್ಲೇ ಕಾರ್ಯಕ್ರಮ ಮಾಡ್ತಾ ಇದ್ರು. ಆದರೂ ಕೂಡ ಡೈಲಿ ನಮಗೆ ಮೆಡಿಟೇಷನ್ ಮಾಡೋದಕ್ಕೆ ಇಲ್ಲಿ ಸರಿಯಾದ ಪ್ಲೇಸ್ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಕೃಷ್ಣಮೋಹನ್ ಗುಪ್ತ ಅವರು 2001 ತಮ್ಮ ಸ್ವಂತ ಖರ್ಚಿನಿಂದ, ಇದೆಲ್ಲ ಅವ್ರದೇ ಕಾಂಪೌಂಡ್ ಎಲ್ಲ ಅವ್ರ ಸ್ವಂತ ಖರ್ಚಿನಿಂದ ಈ ಪಿರಮಿಡ್ ನಿರ್ಮಾಣ ಮಾಡಿದ್ದಾರೆ. ಫಸ್ಟ್ ಕರ್ನಾಟಕದ ಫಸ್ಟ್ ಪಿರಮಿಡ್ ಇದು. 24 ಇಯರ್ಸ್ ಕಂಪ್ಲೀಟ್ ಆಗಿದೆ, ಇವತ್ತು 25 ಇಯರ್ಸ್. ಮತ್ತು ಇವತ್ತು ಕರ್ನಾಟಕದಲ್ಲಿ ಧ್ಯಾನ ಇಷ್ಟು ಮಟ್ಟಿಗೆ ಬೆಳೆದಿದೆ, ಇಷ್ಟು ಧ್ಯಾನಿಗಳು ತಯಾರಾಗಿದೆ ಅಂದರೆ ಆ ಕ್ರೆಡಿಟ್ ಎಲ್ಲ 90% ಕೃಷ್ಣಮೋಹನ್ ಗುಪ್ತ ಅವರಿಗೆ ಹೋಗೋದು. ಇನ್ನೊಂದೇನಂದ್ರೆ ನಾವೇನಾದ್ರೂ ಇಷ್ಟು ವರ್ಷ ನಾವು ಇದರಲ್ಲಿ ಸರ್ವಿಸ್ ಮಾಡಿದೀವಿ ಅಂತಂದ್ರೆ ಅವರ ಕೋಪರೇಷನ್ ಇದ್ದಾರೆ. ಅವರಾಗಲೇ ಅವ್ರ ಮಗ ಪಾಪಾಯಿ ಅಂತ ಬಂದಿದ್ದಾರೆ, ಅವ್ರ ಫ್ಯಾಮಿಲಿಯಿಂದಲೇ ನಾವು ಇದೆಲ್ಲ ಕೂಡ ಅವರು ಯಾವ ವಿಷಯದಲ್ಲಿ ನಮಗೆ ಅಡ್ಡಿಯಲಿಲ್ಲ, ಪ್ರತಿಯೊಂದರಲ್ಲಿ ಇವತ್ತಿನವರೆಗೆ ಸಹಕಾರ ಕೊಡ್ತಾನೆ ಇದ್ದಾರೆ. ಆ ಫ್ರೀಡಮ್ನಿಂದ ನಾವು ಒಳ್ಳೆಯ ರೀತಿಯಲ್ಲಿ ಅದನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಕೃಷ್ಣಮೋಹನ್ ಗುಪ್ತ ಅವರು ಲಾಸ್ಟ್ ಇಯರ್ ಜನವರಿ 2024 ಜನವರಿ 1 ಅವ್ರ ಬಾಡಿ ವೇಕೇಟ್ ಮಾಡಿದ್ರೆ ಈಗ ಫೋಟೋ ಅಲ್ಲಿದ್ದಾರೆ. ಅದ್ಭುತವಾದ ಇನ್ನೊಂದು ಏನಂದ್ರೆ ಇವ್ರು ಎಂತ ಮಾಸ್ಟರ್ ಅಂದ್ರೆ ಬೆಳಿಗ್ಗೆ ಅವ್ರು 5 ಗಂಟೆಗೆ ಅಲ್ಲಿ ಧ್ಯಾನ ಬಂದು ಬಿಗಿನಿಂಗ್ ಅಲ್ಲಿ